हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमद्दानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सत्शास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुन् मम। हरिः ओम् ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಸಂಖ್ಯಾ ಗಜ್ಜಾರೂಪವಾಗಿದೆ. 180 ಗಜ್ಜಾರೂಪದ ಮಧ್ಯದಲ್ಲಿ 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದಾಗಿದೆ. ಪುರಾಣ ಪುರುಷೋತ್ತಮ ಎಂದಾಗ ಸಕಲ ಪುರಾಣದ ಅಭಿವ್ಯಕ್ತ ಭಗವಂತ, ಅವನ ಹೆಸರು ಪುರುಷೋತ್ತಮ ಎಂಬ ತಾತ್ಪರ್ಯವನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸುತ್ತಿದ್ದಾರೆ. ಯಾವುದೇ ವಾಕ್ಯದ ಪುರಾಣದ ವಾಕ್ಯವನ್ನು ನೋಡಿದರೂ ನಾವು ಅಲ್ಲಿ ಪುರುಷೋತ್ತಮನನ್ನು ತಿಳಿಯಬೇಕು ಎಂಬುದೇ ಆದೇಶ ರೂಪವಾಗಿದೆ. ಪ್ರಸ್ತುತ ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಬ್ರಹ್ಮವಿದ್ಯಾ ಹರಿಶ್ಚಾಯ ತದಂಶೋ ಹಿ ಸುರೇಶ್ವಪಿ ಸರ್ವವಿದ್ಯಾ ಶ್ರಿಯ ಪ್ರೋಕ್ತ ಪ್ರಧಾನಾಂಶ ಚತುರ್ಮುಖ. ಬ್ರಹ್ಮದೇವರ ಹೆಸರಿನಲ್ಲಿ ನಿರ್ಮಿತವಾದ ಶ್ರೀ ವೇದವ್ಯಾಸ ರಚಿಸಿದ ಗ್ರಂಥ ಬ್ರಹ್ಮಪುರಾಣ. ಬ್ರಹ್ಮಪುರಾಣದ ಹೆಸರು ಹೇಳಿದರೆ ಅದು ಪುರುಷೋತ್ತಮನನ್ನೇ ತಿಳಿಸಿದಂತೆ. ಬ್ರಹ್ಮ ಅಂದರೆ ಬೃಹತ್ ಎಂಬುದು ಸಾಧಾರಣವಾಗಿ ಎಲ್ಲರಿಗೂ ತಿಳಿದಂಥ ವಿಷಯ. ಬೃಹತ್ ಅಂದರೆ ಏನು? ಸರ್ವವಿದ್ಯ, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಬ್ರಹ್ಮ. ಆದರೆ ಬ್ರಹ್ಮಪುರಾಣದ ಆಯ್ಕೆ ಯಾಕೆ ಅತಿ ವಿಶಿಷ್ಟವಾಗಿದೆ ಎಂದರೆ ಸರ್ವವೂ ಇದರಲ್ಲಿ ಹೇಳಲ್ಪಟ್ಟಿದೆ ಎಂಬುದೇ ತಾತ್ಪರ್ಯ. ಇದೇ ರೀತಿಯ ಅನುಸಂಧಾನ ನಾವು 4 ಲಕ್ಷ ಶ್ಲೋಕಗಳಿಗೂ ಮಾಡಿಕೊಳ್ಳಬೇಕು. ಅದು ಪ್ರಾಜ್ಞರ ಮತ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಪುರಾಣ ಪುರುಷೋತ್ತಮ ಎಂಬುದು ಮಂತ್ರವಾಗಬೇಕಾದರೆ ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ 4 ಲಕ್ಷ ಶ್ಲೋಕಗಳು ಓಂಕಾರ ರೂಪದಂತೆ ಆದಿ ಮಧ್ಯದಲ್ಲಿ ಅದರ ತಾತ್ಪರ್ಯವನ್ನು ತಿಳಿಸುತ್ತಾ ಹೋಗುತ್ತದೆ. ಮಾನಾತ್ ಮಂತ್ರ ಅಂತ ಹೇಳಿದಾಗ ಮಾನ ಅಂದರೆ ಪ್ರಮಾಣ. ಈ ಮಂತ್ರಕ್ಕೆ ಪ್ರಮಾಣವೇನು ಅಂದರೆ ವೇದವ್ಯಾಸ ರಚಿಸಿದ 4 ಲಕ್ಷ ಗ್ರಂಥಗಳೇ ಪ್ರಮಾಣ ಅಂತ ತಿಳಿಯಬೇಕು. ಅಂದರೆ ಇಷ್ಟು ಬೃಹತ್ತಾದ ಅತಿಶಯವಾದ ಪ್ರಮಾಣವನ್ನು ಒದಗಿಸಿರುವ ಪುರುಷೋತ್ತಮ ಮಂತ್ರ ನಿಜಕ್ಕೂ ಅತಿಶಯವಾದದ್ದು. ಪ್ರಸ್ತುತದಲ್ಲಿ ತಿಳಿಸ್ತಾ ಇದ್ದಾರೆ, ಬ್ರಹ್ಮವಿದ್ಯಾ ಹರೇಶ್ಚಾಯ ತದಂಶೋ ಹಿ ಸುರೇಶ್ವಪಿ ಸರ್ವವಿದ್ಯಾ ಶ್ರಿಯ ಪ್ರೋಕ್ತ ಪ್ರಧಾನಾಂಶ ಚತುರ್ಮುಖ. ಲೋಕದಲ್ಲಿ ನಾವು ವಿದ್ಯೆಯನ್ನು ನೋಡ್ತೀವಿ. 3 ವಿದ್ಯೆಗಳನ್ನು ಇಲ್ಲಿ ಹೇಳಲ್ಪಟ್ಟಿದ್ದಾರೆ. ಒಂದು ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಅಂದರೆ ಏನರ್ಥ? ಎಲ್ಲವೂ ಸೇರಿದೆ ಅಂತ ಅರ್ಥ. ಬೃಹತ್ ಎಂಬ ಶಬ್ದವನ್ನು ಇಲ್ಲಿ ಹೇಳಿದಾಗ ಸಕಲ ವಿದ್ಯೆವು ಅಂತಾಗುತ್ತದೆ. ಈ ಬ್ರಹ್ಮವಿದ್ಯಾ ಅನ್ನೋದು ಹೇಗೆ ಬರುತ್ತದೆ? ಹರೇಶ್ಚಾಯ, ಭಗವಂತನ ನೆರಳಿನಂತೆ. ಭಗವಂತನ ನೆರಳು ಇದೇನು ಅಂದರೆ ಇದು ನಾವು ವಿಶೇಷಾಕಾರವಾಗಿ ತಿಳಿಯಬೇಕು. ಭಗವಂತ ಇಲ್ಲದೇ ಇರತಕ್ಕಂಥ ಜಾಗವೇ ಇಲ್ಲ. ಆದ್ದರಿಂದ ಅವನ ನೆರಳಲ್ಲಿ ಅವನು ಇಲ್ಲ ಅಂತ ಹೇಳುವುದೇನು? ಭಗವಂತ ಸರ್ವತ್ರ ಸದಾ ವ್ಯಾಪ್ತನಾಗಿರುವುದರಿಂದ ನಮ್ಮ ತಿಳುವಳಿಕೆಗೆ ಈ ರೀತಿಯಲ್ಲಿ ಹೇಳಬೇಕು. ಶಬ್ದಮಯವಾಗಿ ಶಬ್ದ ರೂಪದಲ್ಲಿ
ಭಗವಂತನ ಕಾಣುತ್ತಿದ್ದೇವೆ, ಇದು ಭಗವಂತನ ಛಾಯಾ ಅಂತ ತಿಳಿಯಬೇಕು ಅಂತ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಅಂದರೆ ಛಾಯಾರೂಪವಾದದ್ದು ದೋಷ ರೂಪವಾಗಿ ಒಂದು ಚಿಂತನೆ ಮಾಡಬಾರದು. ಭಗವಂತನ ವ್ಯಾಪ್ತಿಯನ್ನು ತಿಳಿಸೋಕ್ಕೋಸ್ಕರವಾಗಿ ಹರೇ ಛಾಯಾ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ತದಂಶೋ ಸುರೇಶ್ವಪಿ, ಈ ಭಗವಂತನ ಛಾಯೆ ಏನಿದೆ ಅದರ ಯಾವುದೋ ಒಂದು ಅಂಶದಲ್ಲಿ ಸಕಲ ದೇವತೆಗಳಲ್ಲೂ ಇರತಕ್ಕಂಥ ಜ್ಞಾನವಾಗಿದೆ. ಇದು ಹಿಂದೆ ನಾವು ತಿಳಿಸಿದಂತೆ ಕಣದ ರೂಪದಲ್ಲಿ ಹೇಳಿದ್ದೆವು. ಈಗ ಛಾಯಾರೂಪದಲ್ಲಿರತಕ್ಕಂಥ ಅಂಶವನ್ನು ವಿಶೇಷಾಕಾರವಾಗಿ ತಿಳಿಯಬೇಕು. ಹೇಗೆ ತಿಳಿಯುವುದು? ಇದು ಜ್ಞಾನ ವಿಷಯಕವಾಗಿ ತಿಳಿಯಬೇಕು. ಭಗವಂತನ ಛಾಯಾದಲ್ಲಿರತಕ್ಕಂಥ ಏಕಾಂಶದಲ್ಲಿರತಕ್ಕಂಥ ವಿದ್ಯ ಸಕಲ ದೇವತೆಗಳಲ್ಲಿನೂ ಆವರಿಸಲ್ಪಟ್ಟಿದೆ. ಅಂದರೆ ಸಕಲ ದೇವತೆಗಳು ತಿಳಿದಿರುವ ಪ್ರಾವೀಣ್ಯತೆಯನ್ನು ಹೊಂದಿರುವ ವಿದ್ಯ ಭಗವಂತನ ಏಕಾಂಶಕ್ಕೂ ಸಮವಾಗುವುದಿಲ್ಲ ಎಂದರ್ಥ. ಬ್ರಹ್ಮವಿದ್ಯಾ ಹರೇಶ್ಚಾಯ ತದಂಶೋ ಹಿ ಸುರೇಶ್ವಪಿ ಸರ್ವವಿದ್ಯಾಶ್ರಿಯ ಪ್ರೋಕ್ತ ಪ್ರಧಾನಾಂಶ ಚತುರ್ಮುಖ. ಹಾಗಾದರೆ ಲಕ್ಷ್ಮೀದೇವಿಗೆ ವಿದ್ಯೆ ಇದ್ದರೆ ಅವಳನ್ನು ಹೇಗೆ ನಾವು ವಿವರಿಸೋದು ಅಂದರೆ, ಲಕ್ಷ್ಮೀದೇವಿಯು ಸಮಾನ ಎಂಬ ಸೂತ್ರದಿಂದ ಭಗವಂತನಿಗೆ ಎಲ್ಲೆಲ್ಲಿ ಇದ್ದಾನೋ ಅಲ್ಲಿದ್ದಾನೆ, ಯಾವ ಕಾಲದಲ್ಲಿದ್ದಾಳೋ ಅಲ್ಲಿದ್ದಾಳೆ. ಆದ್ದರಿಂದ ಸಕಲ ದೇವತೆಗಳಿಗೆ ಕೇವಲ ಒಂದು ಅಂಶ ಅಂತ ಹೇಳಿದರೆ, ಲಕ್ಷ್ಮೀದೇವಿಗೆ ಮಾತ್ರ ಸರ್ವವಿದ್ಯಾಶ್ರಿಯ ಪ್ರೋಕ್ತ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾಲದಲ್ಲಿ ಭಗವಂತನ ಛಾಯಾ ಆವರಿಸಿದೆಯೋ ಅದು ಎಲ್ಲದಕ್ಕೂ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಇರುತ್ತಾಳೆ ಎಂದು ವ್ಯಾಪಿಸಿದ್ದಾಳೆ ಎಂದರ್ಥ. ದೇಶತಃ ವ್ಯಾಪ್ತಿ ಮತ್ತು ಕಾಲತಃ ವ್ಯಾಪ್ತಿಯನ್ನು ನಾವು ಇಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬಹುದಾಗಿದೆ. ಪ್ರಧಾನ ಅಂಶ ಚತುರ್ಮುಖ. ಹಾಗಾದರೆ ಚತುರ್ಮುಖ ದೇವರು ಹೇಗೆ, ಅವರ ವ್ಯಾಪ್ತಿ ಹೇಗೆ ಅಂದರೆ ಕೇವಲ ಪ್ರಧಾನದ ಅಂಶದಲ್ಲಿ ಮಾತ್ರ ಅವರ ವ್ಯಾಪ್ತಿ ಇದ್ದಾರೆ ಅಂದರೆ ಏನರ್ಥ? ಲಕ್ಷ್ಮೀದೇವಿ ತಿಳಿದಿರತಕ್ಕಂಥ ಏಕಾಂಶ ಪ್ರಧಾನ ಅಂಶವಾಗುತ್ತೆ. ಆ ಅಂಶಕ್ಕೆ ಮಾತ್ರ ವ್ಯಾಪ್ತಿ ಉಳ್ಳತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಭಗವಂತನ ಅನಂತ ಅಂಶದಲ್ಲಿ ಏಕಭೂಷ ಸಂಭೂತರ ಸುರೇಶ್ವಪಿ ಅಂತ ಹೇಳಿದಾಗ ಲಕ್ಷ್ಮೀ ಮತ್ತು ಬ್ರಹ್ಮದೇವರು ಸೇರಿಲ್ಲವೇನು ಅಂತ ಹೇಳಿದರೆ, ಸೇರಿದ್ದಾರೆ ಅಂತಲೂ ಒಂದು ರೀತಿಯಲ್ಲಿ ತಿಳಿಯಬೇಕು, ಸೇರಿಲ್ಲ ಅಂತಲೂ ತಿಳಿಯಬೇಕು. ಹಾಗಾದರೆ ದೇವತೆಗಳಲ್ಲಿ ಶ್ರೇಷ್ಠನಾದ ಬ್ರಹ್ಮದೇವನ ಗುರುತಿಸುವ ಬಗ್ಗೆ ಹೇಗೆ ಅಂತ ಹೇಳಿದಾಗ ಪ್ರಧಾನಾಂಶ ಚತುರ್ಮುಖ ಅಂತ ಹೇಳಿದ್ದರಿಂದ ಅಂಶದಲ್ಲಿ ಪ್ರಧಾನ ಭಾಗದಲ್ಲಿ ಚತುರ್ಮುಖನ ಅಭಿಮಾನತ್ವ ಇದೆ. ಚತುರ್ಮುಖ ತಿಳಿಯುತ್ತಾರೆ ಅಂತ ಅರ್ಥ ತಿಳಿಯಬೇಕು. ಹಾಗಾದರೆ ಭಗವತಿ ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿಯ ಅವಸ್ಥೆ ಹೇಗೆ ಅಂದರೆ, ಅವಳು ಸರ್ವದೇಶದಲ್ಲಿ ಸರ್ವಕಾಲದಲ್ಲಿ ವ್ಯಾಪ್ತಳಾದ್ದರಿಂದ ಭಗವಂತನ ಸಕಲ ಅಂಶದಲ್ಲೂ ಸಹ ವ್ಯಾಪ್ತಳಾಗಿದ್ದಾಳೆ. ಅದನ್ನು ಸರ್ವವಿದ್ಯಾಶ್ರಿಯ ಪ್ರೋಕ್ತ ಎಂಬ ಅತೀ ಮಹತ್ತಾದ ಅಂಶವನ್ನು ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಈ ಬ್ರಹ್ಮಪುರಾಣ ಬಂದ ಸಂಗತಿ ಏನು? ಇದನ್ನು ಭಾಗವತ 3ನೇ ಸ್ಕಂದದ 6ನೇ ಅಧ್ಯಾಯದ 18ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ತಾತ್ಪರ್ಯದಲ್ಲಿ ಸಂಗ್ರಹಿಸಿರುತ್ತಾರೆ. ಭಾಗವತದಲ್ಲಿ 3ನೇ ಅಧ್ಯಾಯದ 6ನೇ ಸ್ಕಂದದ 6ನೇ ಅಧ್ಯಾಯ ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸ್ತಾ ಇದೆ. ಭಗವಂತ ಅವನ ಪಾದಾರವಿಂದದಲ್ಲಿ ಆಶ್ರಯಿಸಿಕೊಂಡಿರ್ತಕ್ಕಂಥ ಜ್ಞಾನಿಗಳಿಗೆ ತಾಪದಿಂದ ಮುಕ್ತರಾಗುತ್ತಾರೆ. ಹೇಗೆ ಮುಕ್ತರಾಗುತ್ತಾರೆ ಅಂದರೆ, ಬಿಸಿಲು ತಾಪವನ್ನು ಕಳೆಯುವ ಛತ್ರಿ ಹೇಗೋ ಹಾಗೆ ಆ ಕಾಲದ ತಾಪವನ್ನು ಮಾತ್ರ ತಡೆಯಬಲ್ಲದು. ಆದರೆ ಭಗವಂತನ ಪಾದಾರವಿಂದಗಳು ಸಂಸಾರ ದುಃಖವನ್ನು ಎಲ್ಲ ಕಾಲದಲ್ಲಿಯೂ ಇಲ್ಲದಂತೆ ಮಾಡುವ ಶಕ್ತಿ ಇರದೆ, ಆದ್ದರಿಂದ ಜ್ಞಾನಿಗಳು ರುಜುಮಾರ್ಗದಿಂದ ಜನ ಮರಣದಿಂದ ಅತಿಶಯವಾದ ದುಃಖವನ್ನು ಉರು ಸಂಸಾರ ದುಃಖಂ ಹೊರಕ್ಕೆ ಬಹಿ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುವರು.
ಉತ್ಕ್ಷಪಂತಿ ಅಂತಹ ಶರಣ ಹೊಂದಿರುವ ಪಾದಕಮಲವನ್ನು ನಮಸ್ಕರಿಸುವಂತೆ ಹೇಳಿ ಭಗವಂತನ ವಿಶೇಷವಾದ ಪ್ರಾರ್ಥನೆಯನ್ನು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. 18ನೇ ಶ್ಲೋಕ. ಋತೆ ಯದಸ್ಮಿನ್ ಭವ ಈಶಾ ಜೀವಾ ತಾಪತ್ರಯೇಣ ಅಭಿಹಿತಾ ನ ಶರ್ಮ ಆತ್ಮನ್ ಲಭಂತೆ ಭಗವಂತವ ಅಂಕ್ರಿ ಛಾಯಾ ಅಂಶ ವಿದ್ಯಾಮತ ಆಶ್ರಯೇಶು. ಇದರ ಅರ್ಥವೇನು? ಋತೆ ಯದಸ್ಮಿನ್ ಭವ ಈಶಾ ಜೀವ ತಾಪತ್ರಯೇಣ ಅಭಿಹಿತಾನ ಶರ್ಮ. ಅಣಿಮ ಮಹಿಮ ಮೊದಲಾದ ಪರಿಪೂರ್ಣ ಐಶ್ವರ್ಯವಂತನಾದ ಶ್ರೀಹರಿ ಭಗವಾನ್ ಈಶಃ ಈ ಸಂಸಾರದಲ್ಲಿ ಅಸ್ಮಿನ್ ಭವೆ 3 ವಿಧವಾದ ತಾಪತ್ರಯಗಳಿಂದ ತಾಪತ್ರಯೇಣ ಅಭಿಹತ ಅಂದರೆ ನೊಂದ ಜೀವರುಗಳು ಜೀವಾಹ ಬಂಧದಿಂದ ಮುಕ್ತರಾಗುವುದಕ್ಕೆ ಉಪಾಯವಾದ ನಿನ್ನ ಪಾದಾರವಿಂದವನ್ನು ಅದನ್ನು ಬಿಟ್ಟು ಋತೆ ಸೇವಿಸದೆ ಸುಖವನ್ನು ಮೋಕ್ಷವನ್ನು ಹೊಂದುವುದಿಲ್ಲವೋ ಆತ್ಮನ್ ಶರ್ಮನ ಬಂತೆ. ಆ ಕಾರಣದಿಂದ ಅತಃ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಿನ್ನ ವಿದ್ಯೆಯನ್ನು ಆಶ್ರಯಿಸಿರುವುದು ಸಂಸಾರದಲ್ಲಿರುವ ಜೀವರು ನಿನ್ನ ಪಾದಕಮಲವನ್ನು ಸೇವಿಸದೆ ತಮ್ಮಲ್ಲಿ ಸುಖವನ್ನು ಪಡೆಯಲಾರರು. ಆ ಕಾರಣದಿಂದ ನಮ್ಮ ಯೋಗ್ಯತಾನುಸಾರ ನಾವು ಸ್ವಲ್ಪವಾದರೂ ಬ್ರಹ್ಮವಿದ್ಯೆಯನ್ನು ಆಶ್ರಯಿಸುತ್ತೇವೆ ಅಂತ ಮೈತ್ರೇಯರು ತಿಳಿಸ್ತಾರೆ ವಿದುರನಿಗೆ. ಇದರಿಂದ ತಿಳಿಯುವುದು ಏನೆಂದರೆ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮಾಂಡ ಸೃಷ್ಟಿಗೆ ಮುಂಚೆ ಶ್ರೀಹರಿಯನ್ನು ನಿನ್ನ ಪಾದ ಕಮಲವನ್ನು ಆಶ್ರಯಿಸಿ ಯಾರಿಗೂ ಸುಖವಿಲ್ಲ ಎನ್ನುತ್ತಾ ಸೂಚಿಸಿದ್ದಾರೆ. ಈ ಶ್ಲೋಕದಲ್ಲಿ ಹೇಳಿರುವ ಅಂಗ್ರಿಚ್ಛಾಯ ಎಂಬತಕ್ಕಂಥದ್ದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಅತಪತ್ರ ಛಾಯ ಎಂಬ ಭಗವದ್ಭಕ್ತಿಯಲ್ಲಿರ್ತಕ್ಕಂಥ ಬ್ರಹ್ಮವಿದ್ಯೆ ಅಂತ ತಿಳಿಯಬೇಕು. ಇದರ ಅರ್ಥ ಒಟ್ಟು ತಾತ್ಪರ್ಯವೇನೆಂದರೆ ಭಗವಂತನ ಪಾದ ಕಮಲವನ್ನು ಸೇವಿಸದೇ ಹೋದರೆ ಯಾರಿಗೂ ಸುಖವಾಗುವುದಿಲ್ಲ, ಸಂಸಾರದಿಂದ ಮುಕ್ತಿಯನ್ನು ಹೊಂದುವುದಿಲ್ಲ. ಆದ್ದರಿಂದ ಭಗವಂತನ ತಿಳಿಯಲು ಬ್ರಹ್ಮವಿದ್ಯಾ ಅತಿ ಮುಖ್ಯವಾಗಿದೆ. ಬ್ರಹ್ಮವಿದ್ಯೆಯನ್ನು ಆಶ್ರಯಿಸಿದಾಗ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು, ಭಗವಂತನ ತಿಳಿದವರನ್ನು ಸ್ತುತಿಸಬಹುದು. ಭಗವಂತನ ಸ್ತುತಿಸಬೇಕಾದರೆ ಅವನು ತಿಳಿಯಬೇಕಾದರೆ ವಿದ್ಯಾ ಬೇಕು. ಆ ವಿದ್ಯೆಯೇ ಬ್ರಹ್ಮವಿದ್ಯಾ. ಈ ಬ್ರಹ್ಮವಿದ್ಯೆ ಎಂಬತಕ್ಕಂಥದ್ದನ್ನು ಶ್ರೀ ಪುರಂದರದಾಸರು ಪುರುಷೋತ್ತಮ ಎಂದು ಹೇಳಿದ್ದಾರೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಣಿತ ಪುನಃ ಇದಮೇಕಂ ಸುವೇಶ್ವರನಂ ಜಯೋ ನಾರಾಯಣ ಸದಾ. ಪುರಾಣದ ವಾಕ್ಯವಾಗಲಿ ವೇದ ವಾಕ್ಯವಾಗಲಿ ಯಾವುದೇ ವ್ಯವಹಾರದ ವಾಕ್ಯವಾಗಲಿ ಮುಖ್ಯ ತಾತ್ಪರ್ಯ ನಾವು ಭಗವಂತನ ಗುಣ ಉತ್ಕರ್ಷವನ್ನು ಹಾಡುವುದೇ ಪಾಡುವುದೇ ಕೊಂಡಾಡುವುದೇ ಆಗಿರಬೇಕು ಆಗಿದೆ. ಇದು ಜ್ಞಾನಿಗಳಲ್ಲಿ ದಿನಚರಿಯಂತೆಯಾಗಿತ್ತು ಎಂಬುದನ್ನು ಮೈತ್ರೇಯರು ವಿದುರ ಸಂವಾದದಿಂದ ಈ ಭಾಗವತದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿದ್ದಾರೆ. ಅದಕ್ಕೆ ಉದಾಹರಣೆ ಪೂರ್ವಕವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ತಾತ್ಪರ್ಯ ಬರೆಯುವಾಗ ವೇದವ್ಯಾಸರ ವಾಕ್ಯವನ್ನೇ ಬ್ರಹ್ಮಪುರಾಣದ ವಾಕ್ಯವನ್ನೇ ಇದಕ್ಕೆ ಉತ್ತರ ರೂಪವಾಗಿ ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮವಿದ್ಯಾರೇ ಛಾಯಾ ತದಂಶೋ ಹಿ ಸುರೇಶ್ವಪಿ ಸರ್ವವಿದ್ಯಾಶ್ರೀ ಅಪ್ರೋಕ್ತ ಪ್ರಧಾನಾಂಶ ಚತುರ್ಮುಖ ಎಂಬ ಅಮೂಲ್ಯವಾದ ಶ್ರೀ ವೇದವ್ಯಾಸರ ವಾಕ್ಯದಿಂದ ಗೈಡ್ಲೈನ್ ಅಂದರೆ ಬ್ರಹ್ಮವಿದ್ಯಾ ಎಂಬತಕ್ಕಂಥದ್ದು ಸಕಲ ದೇವತೆಗಳು ಆಶ್ರಯಿಸಿರುತ್ತಾರೆ. ಆ ದೇವತೆಗಳನ್ನು ಪಕ್ಷವಾದದಲ್ಲಿರ್ತಕ್ಕಂಥ ಸಜ್ಜನರು ಆಶ್ರಯಿಸಬೇಕು ಎಂಬ ಆದೇಶವೇ ಇದಾಗಿದೆ. ಆದರೆ ಎಷ್ಟು ಮಟ್ಟಿಗೆ ನೀವು ಪರಿಪಾಲಿಸಬಹುದು ಅಂದರೆ ಅವರ ತಾಪತ್ರೆ ನಿರ್ಮೂಲಕ್ಕೆ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಅಧಿಭೂತ ಅಧಿದೈವಿಕ ಎಂಬತಕ್ಕಂಥ ತಾಪಗಳಿಂದ ನಾವು ನೊಂದು ಬಳಲುತ್ತಿದ್ದೇವೆ ಯಾವ ಜೀವನದಲ್ಲಿ ಸಂಸಾರದಲ್ಲಿ. ಇದರ ನಿವಾರಣೆ ಉಪಾಯ ಏನೆಂದರೆ ನಾವು ಯಾವ ವೈದ್ಯಕೀಯನ ಹತ್ರ ಹೋಗಿ ಇದನ್ನು ಔಷಧಿಯನ್ನು ಪಡೆದುಕೊಂಡು ತಾತ್ಕಾಲಿಕ ಉಪಶಮನವನ್ನು ಹೊಂದುವುದಲ್ಲ.
ಭವರೋಗ ವೈದ್ಯನಾದ ಭಗವಂತನ ಸ್ಮರಣೆಯನ್ನು ಅವನ ವಿದ್ಯೆಯನ್ನು ತಿಳಿದು ಅವನ ಅನುಗ್ರಹವನ್ನು ಸಂಪಾದನೆ ಮಾಡುವುದೇ ಮಹಾಔಷಧಿಯಾಗಿದೆ. ಇದೇ ಬಂಧನ ನಿವಾರಣೆಗೆ ಸರಿಯಾದ ಉಪಾಯವಾಗಿದೆ. ಆದ್ದರಿಂದ ಬ್ರಹ್ಮವಿದ್ಯೆಯನ್ನು ಕಲಿಯಲೇಬೇಕು. ಆದರೆ ಎಷ್ಟು ಕಲಿಯಬೇಕು ಅಂದರೆ, ಎಲ್ಲ ದೇವತೆಗಳಲ್ಲಿಯೂ ತಾರತಮ್ಯ ಇರುವುದರಿಂದ ಸಜ್ಜನರು ತಾರತಮ್ಯದಲ್ಲಿ ಒಳಪಟ್ಟಿರುತ್ತಾರೆ. ಅವರ ಯೋಗ್ಯತಾನುಸಾರವಾಗಿ ಅವರು ಪೂರ್ಣವಾಗಿ ತಿಳಿಯಬೇಕು. ಏನು ಯೋಗ್ಯತಾನುಸಾರವಾಗಿ ಅಂತ ಹೇಳೋದು? ಇನ್ನೊಂದು ಪೂರ್ಣವಾಗಿ ಎಂದೇನರ್ಥ ಅಂದರೆ, ಸಕಲ ಜೀವರಿಗೂ ಮನಸ್ಸಿನ ಶಕ್ತಿ ಎಂಬುದು ಅದ್ಭುತವಾಗಿರುತ್ತದೆ. ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡತಕ್ಕಂಥ ಶಕ್ತಿ ಭಗವಂತ ಮನಸ್ಸಿಗೆ ಕೊಟ್ಟಿದ್ದಾನೆ. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮನುಷ್ಯ ಏನು ಬೇಕಾದರೂ ಸಾಧಿಸಬಹುದು. ನಾವು 100 ವರ್ಷ ಬದುಕಿರುವಾಗ ಮೆದುಳನ್ನು 5% ನಾವು ಸಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಅಂದರೆ 95 ಭಾಗ ನಾವು ಸೋಂಬೇರಿಯಾಗಿ ಆಯಾಸವನ್ನು ಪಡೆದುಕೊಳ್ಳುವುದೇ ಇಲ್ಲ. ನಾವು ಶತಶಃ ಅಂದರೆ ಮನಸ್ಸಿನ ಶಕ್ತಿ 100% ಯಾರು ಉಪಯೋಗಿಸಿಕೊಳ್ಳುತ್ತಾರೋ ಅದನ್ನು ಸಾಧನೆ ಅನ್ನಬೇಕೇ ಹೊರತು ನಮ್ಮಲ್ಲಿರತಕ್ಕಂಥ ಶಕ್ತಿಯಲ್ಲಿ ಕೇವಲ 1 ಅಂಶ 2 ಅಂಶ 5 ಅಂಶವರೆಗೂ ಉಪಯೋಗಿಸಿದರೆ ಫಲವು ಅಷ್ಟೇ ಕನಿಷ್ಠ ರೂಪದಲ್ಲಿರುತ್ತದೆ. ಆದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಅಂದರೆ ನಮ್ಮ ಮನಸ್ಸಿನ ಪೂರ್ಣ ಶಕ್ತಿ ಭಗವಂತ ಕೊಟ್ಟಿರೋದು ಅಷ್ಟೂ ಉಪಯೋಗಿಸಿಕೊಳ್ಳಬೇಕು. ಇದಕ್ಕೆ ಉದಾಹರಣೆ ಆಗಿ ವಿಶ್ವದಲ್ಲಿ ನಾವು ಪಾರಿತೋಷಿಕವನ್ನು ಪಡೆದುಕೊಂಡಾಗ ಕ್ರೀಡಾ ಸಂಪನ್ನರು ಎಷ್ಟು ಮಟ್ಟಿಗೆ ಅವರು ಕ್ರೀಡಾದಲ್ಲಿ ಒಳಪಟ್ಟಿರುತ್ತಾರೆ ಅಂದರೆ 100ಕ್ಕೆ 100% ಹಾಕಿದರೆ ಮಾತ್ರ ಅದು ವಿಶ್ವದಲ್ಲಿ ಪ್ರಥಮ ಎಂಬ ದರ್ಜೆಯಲ್ಲಿ ಅರ್ಹರಾಗುತ್ತಾರೆ. ಹಾಗೆ ನಾವು ಅನೇಕ ಕರ್ತವ್ಯಗಳಲ್ಲಿ ನೋಡುತ್ತೇವೆ. ಯಾರು ತಪಸ್ಸು 106 ವರ್ಷ ಮಾಡುತ್ತಾರೋ ಅವರ ಮನಸ್ಸನ್ನು ನಿಗ್ರಹಿಸಿ ಇರಲು ಸಾಧ್ಯವಾಗುತ್ತದೆ. ಇದು ಒಂದು ಪ್ರತಿ ಕ್ಷಣದಲ್ಲೂ ಸಹ ಯಾವ ಮನಸ್ಸಿನಿಂದ ಚಂಚಲವಾಗಿ ಅಸ್ಥಿರ ಮನೋಭಾವ ಇದ್ದರೆ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸನ್ನು ಅತಿ ಗಟ್ಟಿಯಾಗಿ ನಿಲ್ಲಿಸಿಕೊಳ್ಳಬೇಕು. ಅದು ಮನುಷ್ಯ ಪ್ರಯತ್ನದಿಂದ ಸಾಧ್ಯ. ಆದ್ದರಿಂದಲೇ ಜ್ಞಾನೇಂದ್ರಿಯಗಳನ್ನು ಭಗವಂತ ದಯಪಾಲಿಸಿರುವುದು. ಯಾರು ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಶತಶಃ ಪ್ರಯತ್ನ ಮಾಡುತ್ತಾರೋ ಅದು ಭಗವಂತನಿಗೆ ಪ್ರಿಯವಾಗುವುದು. ಇಂತಹ ಶತಶಃ ಕ್ರಿಯಾಶೀಲ ಪ್ರಯತ್ನರಾಗಿರೋರು ಯಾರು ಅಂದರೆ ದೇವತೆಗಳು. ಈ ದೇವತೆಗಳು ಒಟ್ಟು ವಿದ್ಯಾ ಭಗವಂತನ ಕೇವಲ ಒಂದು ಅಂಶ ಮಾತ್ರ, ಅದು ಭಿನ್ನ ಅಂಶ ಮಾತ್ರ. ಭಗವಂತನಿರ್ತಕ್ಕಂಥ ವಿದ್ಯಾ ಯಾರಿಗೂ ಯಾವ ಕಾಲಕ್ಕೂ ಬರುವುದಿಲ್ಲ. ಆಯಾ ದೇವತೆಗಳಲ್ಲಿರತಕ್ಕಂಥ ಸ್ವರೂಪಾಂಶದ ಜ್ಞಾನ ಭಗವಂತನ ಎದುರಿನಲ್ಲಿ ಕೇವಲ ಒಂದು ಅಂಶದಲ್ಲಿ ಇರುತ್ತೆ ಎಂದರ್ಥ. ಲಕ್ಷ್ಮೀದೇವಿಯ ಜ್ಞಾನ ಸಕಲ ದೇಶ ಸಕಲ ಕಾಲದಲ್ಲಿ ವ್ಯಾಪ್ತವಾಗಿದ್ದರೂ ಸಹ ಗುಣತಃ ನೀಚಳಾಗಿದ್ದಾಳೆ ಎಂದು ತಿಳಿಯಬೇಕು. ಚತುರ್ಮುಖ ಬ್ರಹ್ಮದೇವರಾದರೂ ಪ್ರಧಾನವಾದ ಅಂಶದಲ್ಲಿ ಅವರು ವಿಶೇಷವಾದ ಸಾಧನೆಯನ್ನು ಮಾಡಿಕೊಳ್ಳುತ್ತಾರೆ. ಪ್ರಧಾನಾಂಕ ಮಾರುತಿ ಅಂತ ಸ್ಪಷ್ಟವಾಗಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾರೆ. ಅದೇ ಹನುಮಂತಾವತಾರಂ, ಭೀಮಾವತಾರ, ಮಧ್ವಾವತಾರದಲ್ಲಿ ಮಾಡಿ ತೋರಿಸಿದ್ದಾರೆ. ಹನುಮನ ಪ್ರಯತ್ನ, ಭೀಮನ ಪ್ರಯತ್ನ, ಮಧ್ವರ ಪ್ರಯತ್ನವನ್ನು ನಾವು ನೋಡಿ ತಿಳಿಯಬೇಕು. ಯಥಾಯೋಗ್ಯವಾಗಿ ನಮ್ಮ ಯೋಗ್ಯತೆಯ ಪೂರ್ಣತೆಯಾಗಿ ನಾವು ಶ್ರಮಿಸಬೇಕು. ಆಗ ಮಾತ್ರ ಸಾಧನೆ ಆಗುತ್ತೆ ಅಂತ ಹೇಳಬೇಕೆ ಹೊರತು ಕೇವಲ ಅಲ್ಪ ಭಾಗವನ್ನು ಉಪಯೋಗಿಸಿಕೊಂಡಾಗ ಅಲ್ಲ ಎಂಬುದು ಈ ಬ್ರಹ್ಮಪುರಾಣದ ಮುಖ್ಯ ತಾತ್ಪರ್ಯ. ಇದು ಪುರಾಣ ಪುರುಷೋತ್ತಮ ಎಂಬುದರಿಂದ ಎಲ್ಲರೂ ಪುರುಷೋತ್ತಮರು ಅನಿಸಿಕೊಂಡಾಗ ಯಾವಾಗ ಅನಿಸಿಕೊಳ್ಳುತ್ತಾರೆಂದರೆ ತಮ್ಮ ಪುರುಷದ ಪ್ರಯತ್ನ ಪೂರ್ಣವಾಗಿ ಯಾರು ಉಪಯೋಗಿಸಿಕೊಂಡು ಭಗವಂತನಲ್ಲಿ ನೆಲೆ ಊರುತ್ತಾರೋ, ಭಗವಂತನ ಕಾಡುತ್ತಾರೋ ಅವರು ಮಾತ್ರ ಅರ್ಹರಾಗುತ್ತಾರೆ ಎಂಬುದೇ ವಿಶೇಷವಾದ ತಾತ್ಪರ್ಯ. ಆದ್ದರಿಂದ ಮನನಾತ್ ಮಂತ್ರ, ಮಾನಾತ್ ಮಂತ್ರ, ಮಾನಾತನ ಪ್ರಮಾಣಗಳಿಂದ, ಮನನಾತ್ ಅಂದರೆ ತನ್ನ ಮನಸ್ಸಿನಿಂದ ಸಂತತವಾಗಿ ನಿರಂತರವಾಗಿ ಭಗವಂತನ ಆರಾಧನೆ ಮಾಡತಕ್ಕಂಥ ಶ್ರೇಷ್ಠವಾದ ಮಂತ್ರ ಪುರುಷೋತ್ತಮ ಮಂತ್ರ.
ಇಂತಹ ವಿಶಿಷ್ಟವಾದ ಜ್ಞಾನವನ್ನು ಅರಿವಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸಿ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲಿಗೆ ಭೂಯೋ ಭೂಯೋ ನಮಸ್ಕರಿಸಿ, ಇಂತಹ ವಿಶೇಷ ಜ್ಞಾನ ಒದಗಿದ್ದು ನಮ್ಮ ತಂದೆ ತಗಲಿದ ತಪೋಬಲದಿಂದ, ಗುರು ಹಿರಿಯರ ಅನುಗ್ರಹ ಬಲದಿಂದ, ತತ್ವಾಭಿಮಾನಿ ದೇವತೆಗಳು ಇವರಲ್ಲಿ ನಿಂತು ನುಡಿಸಿದ್ದು ಅದು ನಮಗೆ ಪ್ರಾಪ್ತವಾಗಿದೆ. ಇವರಲ್ಲಿಯೂ ಸಹ ಬಾಲದೀಪತಿ ಮುಖ್ಯ ಪ್ರಾಣದೇವರು ಪ್ರಧಾನಾಂಶರಾಗಿ ಎಲ್ಲರಲ್ಲೂ ನಿಂತು ಶಕ್ತಿಯನ್ನು ಕೊಟ್ಟು ಅಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಶ್ರೀ ವಾಯುದೇವರು ಅವರೇ ಮೂಲ ಗುರುಗಳು, ಆದಿಗುರುಗಳು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬ ರೂಪ, ಅವನ ಹೆಸರೇ ಪುರುಷೋತ್ತಮ. ನಾವು ಎಲ್ಲರಲ್ಲಿಯೂ ಪುರುಷೋತ್ತಮನ ಕಾಣಬೇಕು, ನಮ್ಮಲ್ಲಿಯೂ ಕಾಣಬೇಕು, ನಮ್ಮ ತಂದೆ ತಾಯಿಯಲ್ಲಿ ಕಾಣಬೇಕು, ಗುರು ಹಿರಿಯಲ್ಲಿ ಕಾಣಬೇಕು, ತತ್ವಾಭಿಮಾನ ದೇವತೆಗಳಲ್ಲಿ ಕಾಣಬೇಕು, ಮತ್ತು ವಾಯುದೇವರಲ್ಲೂ ಕಾಣಬೇಕು, ಲಕ್ಷ್ಮೀನಾರಾಯಣರಲ್ಲೂ ಭಗವಂತನೇ ಆಗಿದ್ದಾನೆ ಎಂಬ ನಿಶ್ಚಯ ಜ್ಞಾನವನ್ನು ಹೊಂದಿದಾಗ ಮಾತ್ರ ಅದು ಸಾಧ್ಯ. ಆದ್ದರಿಂದ ಇವರೆಲ್ಲರ ಅನುಗ್ರಹಮುಖರಾಗಲಿ. ಕೃತಸ್ಮರ ಕೃತೋಗಂ ಸ್ಮರ ಅಂತ ಹೇಳಿ ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮನಕ್ಕೆ ಪ್ರಾಣಾಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ